ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದು ಬರೀ ನಿಮ್ಮಿಬ್ಬರು ಮದುವೆ ಪ್ರಶ್ನೆ ಅಷ್ಟೇ ಅಲ್ಲ, ಎರಡು ಮನೆ ಸಂಬಂಧದ ಪ್ರಶ್ನೆ. ಇಲ್ಲಿ ನಿಮ್ಮ ಅತ್ತಿಗೆ ಇರ್ತಾರೆ, ಅಲ್ಲಿ ನಮ್ಮ ತಂಗಿ ಮಹಿಮಾ ಇರ್ತಾಳೆ. ನಾವು ಎಲ್ಲ ಆ್ಯಂಗಲಿಂದನೂ ಯೋಚನೆ ಮಾಡಬೇಕಲ್ವಾ? ಇದರಿಂದ ತುಂಬ ಜನರ ಲೈಫ್ ಎಫೆಕ್ಟ್ ಆಗುತ್ತೆ ಕಣೋ. ಹಾಗಾಗೋದು ನನಗೆ ಇಷ್ಟ ಇಲ್ಲ. ಆಮೇಲೆ ಯಾವುದು ಮೊದಲಿನ ಥರ ಇರಲ್ಲ, ಎಲ್ಲವೂ ಬದಲಾಗುತ್ತೆ. ಹಾಗಾಗೋದು ನನಗೆ ಇಷ್ಟ ಇಲ್ಲ ಕಣೋ. ಹಾಗೇನಾದರೂ ಆಗಿ ನೀವಿಬ್ಬರು ಮದುವೆ ಆದರೆ ಅದಕ್ಕೆ ಮೀನಿಂಗೇ ಇರಲ್ಲ ಕಣೋ. ನೀವು ನೆಮ್ಮದಿಯಾಗಿರಲ್ಲ, ನಾವು ನೆಮ್ಮದಿಯಾಗಿರಲ್ಲ, ಎಲ್ಲರ ನೆಮ್ಮದಿನೂ ಹಾಳಾಗೋಗುತ್ತೆ. ಅದಕ್ಕೆ ಈ ಮದುವೆ ವಿಷಯನ ಇನ್ಮೇಲೆ ಮಾತಾಡೋದು ಬೇಡ ಪ್ಲೀಸ್ ಪಾರ್ಥ. ಗೌತಮ್, ಅದು ಅಮ್ಮ ಸಾಕು ಬಿಡಿಮ್ಮ, ಇದ್ರ ಬಗ್ಗೆ ಮಾತಾಡಿ ಇನ್ನೇನು ಪ್ರಯೋಜನ ಇಲ್ಲ. ಮಾತಾಡಿದ್ರೆ ಬರೀ ನೋವು ಕೊಡುತ್ತೆ ಬಿಟ್ರೆ ಏನೂ ಆಗಲ್ಲ. ಹಾಗಾಗಿ ಇದನ್ನೆಲ್ಲೇ ಬಿಟ್ಟು ಮುಂದುವರಿಯೋದು ಒಳ್ಳೆಯದು. ಪಾರ್ಥ, ನಿನಗೆ ಕಷ್ಟ ಆಗುತ್ತೆ, ಐ ಅಗ್ರಿ. ಬಟ್ ನೀನು ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ನಿಮ್ಮ ಬಗ್ಗೆ ನಾವೆಲ್ಲರೂ ಕನ್ಸ್ಕೊಂಡಿದ್ದೀವಿ, ಆಸೆ ಇಟ್ಕೊಂಡಿದ್ದೀವಿ. ನೀನೇ ಡಲ್ಲಾದರೆ ನಮ್ಮ ಮನ್ಸಿಗೂ ಭಾಳ ನೋವಾಗುತ್ತೆ ಕಣೋ. ನಿನ್ನನ್ನು ನಾವು ಯಾರೂ ಈ ಥರ ನೋಡೋಕ್ಕೆ ಇಷ್ಟಪಡಲ್ಲ ಕಣೋ. ನೀನು ಮೊದಲಿನಾಗಿರಬೇಕು. ಹೇಗಾದರೂ ಮಾಡಿ ಇದನ್ನು ಮರೀಲೇಬೇಕು. ಪ್ಲೀಸ್ ಪಾರ್ಥ, ಪ್ಲೀಸ್. ನಾನು ನಿಜ ಹೇಳ್ತೀನಿ, ಅದಕ್ಕೆ ನಾನು ಅವ್ರನ್ನ ತುಂಬಾ ಆನೆಸ್ಟಾಗಿ ಪ್ರೀತಿಸ್ತಾ ಇದ್ದೆ. ಅದಕ್ಕೆ ನಿಮ್ಮೊಂದು ವಿಷಯ ಗೊತ್ತಾ, ಅದಕ್ಕೆ ನನ್ನ ಇಡೀ ಲೈಫಲ್ಲಿ ಯಾವತ್ತೂ ಕೂಡ ನೋವೇ ಅನುಭವಿಸಿರ್ಲಿಲ್ಲ. ಆದರೆ ಫಸ್ಟ್ ಟೈಮ್ ಪ್ರೀತಿ ಮಾಡಿ ಆ ನೋವನ್ನ ಅನುಭವಿಸ್ಬಿಟ್ಟೆ. ಅದಕ್ಕೆ ಬಹುಶಃ ಈ ಪ್ರೀತಿ ಮಾಡಿ ಬೇರೆ ಆದಾಗ ಆ ನೋವು ಇರುತ್ತಲ್ಲ, ಅದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು ಅಂತಾನೆ ನಾನು ಲೋವಲ್ಲಿ ಬಿದ್ದೆ ಅನ್ಸುತ್ತೆ. ಅದಕ್ಕೆ ಬಿಡಿ, ಅದಕ್ಕೆ ನಾನು ಹಣೆ ಬರದಲ್ಲಿ ಬರೆದಿದ್ದು ಅಷ್ಟೇ. ನೋಡಿ, ಜೀವನ ಅನ್ನೋ ಪುಸ್ತಕದಲ್ಲಿ ಪ್ರೀತಿ ಅನ್ನೋದು ಬರೀ ಒಂದು ಚಾಪ್ಟರ್ ಅಷ್ಟೇ. ಜೀವನದಲ್ಲಿ ನೀವು ನೋಡ್ಬೇಕಾಗಿರೋದು ಇನ್ನೂ ತುಂಬಾ ಇದೆ. ಅಪ್ಪಿ ಇಲ್ದೆ ಜೀವನ ಇಲ್ಲ, ಅವಳಿಲ್ದೆ ಬದುಕಕ್ಕಾಗಲ್ಲ ಅನ್ನೋ ನೆಗೆಟಿವ್ ಥಾಟ್ಸ್ನ ನಿಮ್ಮಲ್ಲಿ ಇಟ್ಕೋಬೇಡಿ ಪ್ಲೀಸ್. ನೋಡಿ, ನಿಮಗೆ ನೀವು ಸ್ವಲ್ಪ ಸಮಯ ಕೊಡಿ. ಸಮಯ ಅನ್ನೋದು ಎಂಥ ಗಾಯನಾದ್ರೂ ವಾಸಿ ಮಾಡುತ್ತೆ. ಸಮಯಕ್ಕೆ ಅಷ್ಟೊಂದು ಶಕ್ತಿ ಇದೆ. ಎಲ್ಲಾನು ಅದಕ್ಕೆ ಬಿಟ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ಪ್ಲೀಸ್ ದುಡುಕಿ ಯಾವ ನಿರ್ಧಾರನೂ ತಗೋಬೇಡಿ. ನಿಮ್ಮನ್ನು ನಾನು ಕೇಳ್ಕೊಳ್ಳೋದಷ್ಟೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.